ಲಕ್ಷ್ಮಿ, ಲಕ್ಷ್ಮಿ, ಯಾಕೆ ನಿದ್ದೆ ಬರ್ತಿಲ್ವಾ? ಹೇಗ್ರಿ ನಿದ್ದೆ ಬರುತ್ತೆ? ಕಣ್ ಮುಚ್ಚಿದ್ರೆ ಸಾಕು, ಖುಷಿನೇ ಕಣ್ ಮುಂದೆ ಬರ್ತಾಳೆ. ಅಜ್ಜಿ ಅಜ್ಜಿ ಅಂತ ನನ್ನನ್ನ ಕರ್ದಾಗ್ತಾ ಇದೆ. ಅವಳನ್ನ ಕಳಿಸ್ಕೊಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತಿದೆ. ತಪ್ಪು ಹೇಗಾಗುತ್ತೆ ಲಕ್ಷ್ಮಿ? ಅವ್ರ ಮಗನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಮಗುನ ನಮ್ಮನೇಲಿ ಉಳಿಸ್ಕೊಳ್ಳೋ ಹಕ್ಕು ನಮಗಿಲ್ಲ. ರೀ, ಯಾಕ್ರಿ ನಮ್ ಜೀವನದಲ್ಲಿ ಹೀಗೆಲ್ಲ ಆಗ್ತಾ ಇದೆ? ಬೆಂಕಿ ಮನೆಯಿಂದ ಹೋದ್ನಲ್ಲ ಅಂತ ದುಃಖದಲ್ಲಿದ್ರೆ ಜಾನು ತಾಯಿ ಆಗ್ತಿದ್ದಾಳೆ ಅಂತ ಸಂತೋಷ ಪಟ್ವಿ. ಆ ಖುಷಿ ಇನ್ನು ಇರುವಾಗ ಸೌಪರ್ಣಿಕ ಬಂದು ಖುಷಿನ ಕರ್ಕೊಂಡು ಹೋಗಿ ಮತ್ತೆ ದುಃಖದಲ್ಲಿ ನೂಕದ್ಲು. ರೀ, ಆ ದೇವರಿಗೂ ನಾವು ಸಂತೋಷವಾಗಿರೋದು ಇಷ್ಟ ಇಲ್ಲ ಅನ್ನಿಸ್ತಿದೆ. ಅದಕ್ಕೆ ದುಃಖದ ಮೇಲೆ ದುಃಖ ಕೊಡ್ತಾ ಇದ್ದಾನೆ. ಅಲ್ಲ ರೀ, ಅಂಥ ಪಾಪ ನಾವೇನ್ ಮಾಡಿದೀವಿ? ಸಮಾಧಾನ ಮಾಡ್ಕೊ ಲಕ್ಷ್ಮಿ. ನಮಗ್ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಈ ಜನ್ಮದಲ್ಲಿ ತೀರಿಸ್ತಾ ಇದ್ದೀವಿ ಅನ್ಸತ್ತೆ. ಅಲ್ಲ ರೀ, ಆ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ವಾ? ಇನ್ನು ಎಷ್ಟು ದಿನ ಈ ರೀತಿ ನಾವು ಒಬ್ಬೊಬ್ಬರನ್ನೇ ಕಳ್ಕೊಂಡು ನರಳ್ತಾನೆ ಇರ್ಬೇಕು ಹೇಳಿ? ಆ ಖುಷಿ ಹೋಗ್ಬೇಕಾದ್ರೆ ಆಗ್ತಿದ್ದು ನನ್ ಕಣ್ ಮುಂದೆ ಹಾಗೆ ಇದೆ ರೀ. ಅಲ್ಲ ರೀ, ಅವ್ರಿಗಾದ್ರೂ ಕರುಣೆ ಬೇಡ್ವಾ? ನೋಡಿ ಲಕ್ಷ್ಮಿ, ಸೌಪರ್ಣಿಕ ಅವ್ರ ಅಣ್ಣನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಈಗ ಅವ್ರ ಮನೆಯಲ್ಲಿ ಮಗಳು ಅಂತ ಇರೋದು ಖುಷಿನೇ. ಅಣ್ಣನ ಮಗಳು ನಮ್ಮ ಕಣ್ಮುಂದೆ ಬೆಳಿಲಿ, ಪ್ರೀತಿಯಿಂದ ಬೆಳಿಲಿ ಅಂತ ಅವ್ರ ಆಸೆ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ರೀ, ಅವಳು ಖಂಡಿತವಾಗ್ಲೂ ಅಲ್ಲಿ ಖುಷಿಯಾಗಿರಲ್ಲ ರೀ. ಅವ್ರು ಚೆನ್ನಾಗಿ ನೋಡ್ಕೊಳಲ್ಲ ಅಂತ ನನಗ್ ಗೊತ್ತಿದೆ. ಅವಳು ಇಲ್ಲಿ ಬಂದಾಗ ಯಾವ ಪರಿಸ್ಥಿತಿಲಿ ಇದ್ಲು ಅಂತ ನಿಮಗ್ ಗೊತ್ತಿದೆ ಅಲ್ವಾ? ಅದೆಲ್ಲ ಗೊತ್ತಿದ್ದು ಈಗ ಮತ್ತೆ ಅಲ್ಲಿ ಕಳಿಸಿದ್ದು ಯಾಕೋ ಸರಿ ಅನ್ನಿಸ್ತಿಲ್ಲ ರೀ. ಅವ್ರನ್ನ ಹೇಗಾದ್ರೂ ಒಪ್ಸಿ ಖುಷಿನ ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ಬಿಡೋಣ ರೀ. ಅದಾಗದೇ ಇರೋ ಮಾತು ಲಕ್ಷ್ಮಿ. ಏನಾಯ್ತು ಮೇಡಮ್ರೆ? ಯಾಕೆ ಕಿರ್ಚ್ಕೊಂಡ್ರಿ? ಅದು ಕನ್ಸಲ್ಲಿ ಖುಷಿ. ಕೆಟ್ಟ ಕನ್ಸು ಬಿತ್ತೆ ಮೇಡಮ್ರೆ. ದೇವ್ರನ್ನ ನೆನೆಸ್ಕೊಂಡು ಮಡಿಕೊಳ್ಳಿ, ಏನಾಗೋದಿಲ್ಲ. ಇಲ್ಲ, ಕನ್ಸಲ್ಲಿ ಯಾರೋ ನನ್ನ ಖುಷಿನ ನನ್ನಿಂದ ಕಿತ್ಕೊಂಡು ಹೋಗ್ತಿದ್ರು. ಖುಷಿ ಖುಷಿ ಮೇಡಮ್ರೆ, ಖುಷಿ ಲಕ್ಷ್ಮತ್ತೆ ತಾವು ಜ್ವಾಪನವಾಗ ಅವಳಲ್ವೇ? ಲಕ್ಷ್ಮತ್ತೆ ಖುಷಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಇಲ್ಲ, ಯಾರೋ ರಾಕ್ಷಸರು ನನ್ನ ಖುಷಿನ ನನ್ನಿಂದ ದೂರ ಮಾಡ್ತಿದ್ದಾರೆ. ಖುಷಿ, ನೀನು ಹೇಗಿದೆಯಾ? ಮೇಡಮ್ರೆ, ಖುಷಿ ಇಷ್ಟೊತ್ತಲ್ಲಿ ಚೆಂದಾಗಿ ನಿದ್ದೆ ಮಾಡ್ತಿರ್ತಾಳೆ. ನೀವು ಗಾಬರಿ ಆಗಿದ್ದೀರ ಅಷ್ಟೇ. ಇಲ್ಲ, ನಾನು ಖುಷಿನ ಈಗಲೇ ನೋಡಬೇಕು. ಮೇಡಮ್ರೆ, ಇಷ್ಟೊತ್ತಲ್ಲ, ಟೈಮ್ ಎಷ್ಟಾಗಿದೆ ಅಂತ ನೋಡಿ. ಇಷ್ಟೊತ್ತಲ್ಲಿ ಬೇಡ ಮೇಡಮ್ರೆ, ನಾಳೆಗೆ ನಾನೇ ಕರ್ಕೊಂಡು ಹೋಗ್ತೀನಿ. ಈಗ ನೀವು ಆರಾಮಾಗಿ ಮನೆ ಕಳಿ. ಇಲ್ಲ ಇಲ್ಲ, ನನ್ನ ಖುಷಿನ ಈಗಲೇ ನೋಡಬೇಕು. ಮೇಡಮ್ರೆ 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 ಖುಷಿ ನನ್ನ ಮಾತು ಕೇಳಿ, ನಿಂತ್ಕೊಳ್ಳಿ. ಮೇಡಮ್ರೆ ಮೇಡಮ್ರೆ. ಸಿದು, ಯಾಕೆ ಲೈನ್ ಕೂಗಾಡ್ತಿದ್ಯೆ? ಏನಾಯ್ತು? ಏನಿಲ್ಲ ಕನ್ನಡ, ಇವ್ರಿಗೆ ಮಗುನ ಯಾರೋ ಎತ್ಕೊಂಡು ಹೋಯ್ತಿರೋ ಥರ ಕೆಟ್ಟ ಕನ್ಸು ಬಿತ್ತಂತೆ. ಅದಕ್ಕೆ ಗಾಬರಿಯಿಂದ ಈಗಲೇ ಹೋಯ್ತೀನಿ ಅಂತ ಹೋಯ್ತವ್ರೆ. ಅಷ್ಟಕ್ಕೆಲ್ಲ ಹಿಂಗ್ ಗಾಬರಿ ಆದರೆ ಇಷ್ಟೊತ್ತಲ್ಲಿ ಹೋದ್ರೆ ಮನೆಯವರೆಲ್ಲ ಗಾಬರಿ ಆಗೋದಿಲ್ವೇ? ಬೆಳಿಗ್ಗೆ ಹೋದ್ರಾಯ್ತು, ಈಗ ಹೋಗಿ ಮನೆ ಕಳಿ. ಕರ್ಕೊಂಡೋಲ್ಲ? ಇಲ್ಲ, ಅದು ನೋಡವಾ, ಆಗಾಗ ಇಂಥ ಕೆಟ್ಟ ಕನ್ಸು ಬರ್ತಾ ಇರ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹೋಗಿ ದೇವ್ರ ಮನೇಲಿ ಹೊಸಿ ಗಂಧಗಿಂದ ಹಚ್ಕೊಂಡು ಮನೆಗೆ ಹೋಗಿ ಹೋಗಿ ಬತ್ತರಿಗೆ ಹೋಗಿವ್ರಂತೆ. ಹೋಗಿ ಬನ್ನಿ. ನೋಡ್ರಿ.
ಲೇ ಸಿದ್ದು, ಅಣ್ಣ ನಾಳಿಕೆ ಅಪ್ಪ ಇನ್ನು ಪ್ರಮಾಣ ವಚನ ಸ್ವೀಕಾರ ಆದೇಕಲ್ಲ, ಎಷ್ಟು ದಿನ ನಿನ್ನ ಕನಸು ಕಾಣ್ತಿದ್ದಿನ ಬಂದೇ ಬಿಟ್ಟದೇಕಲ್ಲ. ಏಯ್ ನಡಿಲ್ಲ, ನಾಳೆಗೆ ಹೋಗಿ ಬರಮ್ಮ. ಬೇಡ ಕಣಣ್ಣ, ನಾನು ಬಂದರೆ ಅಪ್ಪಾಜಿ ಕೋಪ ಮಾಡ್ಕೋತಾರೆ. ಆಮೇಲೆ ನಾನು ಬರೋದು ಅವ್ರು ನನ್ನಿಂದ ಕೋಪ ಮಾಡ್ಕೊಳ್ಳೋದು ಸರಿ ಬರೋದಿಲ್ಲ. ನೀವು ಹೋಗಿ ಬರ್ರಿ. ಸಿದ್ದು, ಈ ಮನೆ ಇಷ್ಟೊಂದು ಸಂತೋಷವಾಗಿರೋಕ್ಕೆ ನೀನೇ ಕಲೆ ಕರ್ರ. ಹೆಂಗೋ ಎಲ್ಲರ ಮನಸ್ಸು ಹೊಸಿ ಸುಧಾರಿಸ್ದಂಗಾಯ್ತು. ನನಗೂ ಅದೇ ಖುಷಿ ಕಣಣ್ಣ. ಹೆಂಗೋ ಒಟ್ಟಿನಲ್ಲಿ ಎಲ್ಲರೂ ಚೆಂದಾಗಿರ್ಬೇಕು, ಅದನ್ನೇ ನಾನು ಬಯಸೋದು. ಸಿದ್ದು, ಇಷ್ಟು ದಿನ ನಿನ್ನನ್ನು ಕೆಲ್ಸಕ್ಕೆ ಬರದೇ ಇರೋನು ಅದು ಇದು ಅಂತ ಬೈತಿದ್ದವರೆಲ್ಲ ಮುಂದೊಂದು ದಿನ ನಿನ್ನನ್ನೇ ಹೊಗಳೋ ಅಂತ ದಿನ ಬಂದೇ ಬರ್ತದಕ್ಕಲ್ಲ. ಇದೇನು ತಲೆ ಕೆಡ್ಸ್ಕೊಬೇಡ. ಹಾಂ ರೈ, ಅವರು ಕೆಟ್ಟ ಕನ್ಸು ಬಂದು ಗಾಬರಿ ಆಗವ್ರೆ. ಹೋಗು, ಸಮಾಧಾನ ಮಾಡೋಗು. ಸರಿ ಅಣ್ಣ. ನಿನ್ನ ಮನ್ಸು ಎಂಥದ್ದು ಅಂತ ನಂಗೆ ಗೊತ್ತು ಕಲಸಿದ್ದು. ಅದ್ಯಾವರು ಒಳ್ಳೆಯವ್ರಿಗೆ ಮೊದಲು ಹಿಂಗೆ ಪರೀಕ್ಷೆ ಕೊಟ್ಟನಂತೆ, ಆಮೇಲೆ ಸುಖ ಕೊಟ್ಟನಂತೆ. ಎಲ್ಲ ಒಳ್ಳೇದೇ ಆಯ್ತದೆ.